ಇನ್ನೊಂದು ವಿಚಾರ, ಈಗ ಹೌ ಟು ಕನೆಕ್ಟ್ ವಿತ್ ಅ ಬ್ರ್ಯಾಂಡ್ಸ್. ಈಗ ಒಬ್ರಿಗೆ 1,00,000 ಇದೆ ಅಂತಂದ್ರೆ, ಫಾಲೋವರ್ಸ್ ಇದ್ದಾರೆ ಅಂದ್ರೆ, ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದು ಬ್ರ್ಯಾಂಡ್ಸ್ ಜೊತೆ ಅಂತ? ಇಸ್ ದೇರ್ ಎನಿ ಸಜೆಷನ್ಸ್ ಫ್ರಮ್ ಯುವರ್ ಸೈಡ್? ಮೇಲ್, ಎಲ್ಲಾ ಬ್ರ್ಯಾಂಡ್ಸ್ ಮೇಲ್ ಕೊಟ್ಟಿರ್ತಾರೆ, ಎಲ್ಲರಿಗೂ ಮೇಲ್ ಮಾಡ್ರಿ. ಮೇಲ್ ಮಾಡಬೇಕು, ಎಲ್ಲರಿಗೂ ಮೇಲ್ ಮಾಡ್ರಿ. ಎಷ್ಟಾಗುತ್ತೆ ನಿಮ್ಗೆ, ಆಬ್ವಿಯಸ್ಲಿ ಫಸ್ಟ್ ಇನಿಷಿಯೇಟಿವ್ ನೀವೇ ತಗೊಬೇಕು, ಮೇಲ್ ಮಾಡ್ರಿ. ನಾವೇ ಇನಿಷಿಯೇಟಿವ್ ತಗೊಂಡು ಮೇಲ್ ಮಾಡಬೇಕು. ಇಲ್ಲ ಕ್ವಾಲಿಟಿ ಇರ್ಬೇಕು ಕಾಂಟೆಂಟ್ಸ್ ಅಲ್ಲಿ. ಸುಮ್ನೆ ಏನೋ ಆಗೋಯ್ತು, 2019-20 ಹೊರಟೋಯ್ತು. ಇವಾಗ ಚಪ್ರಿ ಟ್ರೆಂಡ್ಸ್ ವರ್ಕ್ ಆಗಲ್ಲ. ಕ್ವಾಲಿಟಿ ಇರ್ಬೇಕು ಕಾಂಟೆಂಟ್ ಅಲ್ಲಿ. ಸ್ಕ್ರೀನ್ ಮೇಲೆ ಕಾಣಿಸ್ಬೇಕು, ಆ ವಿಜುವಲ್ ಅಲ್ಲಿ ಕಾಣಿಸ್ಬೇಕು ನಿಮ್ ಕ್ವಾಲಿಟಿ. ನೀವ್ ಹೇಳೋದ್ರಲ್ಲ, ಕಾಣಿಸ್ತಾ ಇರ್ಬೇಕು. ನಿಮ್ ರೀಲ್ ಅಲ್ಲಿ ಕಾಣಿಸ್ಬೇಕು, ಆ ರಿಚ್ನೆಸ್ ಕಾಣಿಸ್ಬೇಕು, ಆ ವಿಜುವಲ್ಸ್ ಅಲ್ಲಿ ಕಾಣಿಸ್ಬೇಕು, ಆ ಕ್ಯಾಮ್ರಾ ಆಂಗಲ್ಸ್ ಆಗ್ಲಿ, ಎಡಿಟಿಂಗ್ ಆಗ್ಲಿ, ಅದ್ರಲ್ಲಿ ಕಾಣಿಸ್ಬೇಕು. ಇವಾಗ ನೀವು 2020-2019 ಸ್ಟಿಕ್ ಆನ್ ಆದ್ರೆ ಬ್ರಾಂಡ್ಸ್ ನಿಮ್ಮ ಹತ್ರ ಡೆಫಿನೆಟ್ಲಿ ಬರಲ್ಲ. ಸೊ ಅದು ಮೇಜರ್ ಥಿಂಗ್ ಮ್ಯಾಟರ್ ಆಗುತ್ತೆ. ಸೊ ಫಸ್ಟ್ ಕ್ವಾಲಿಟಿ ಇತ್ತಾ, ನೀವೇ ಅಪ್ರೋಚ್ ಮಾಡ್ರಿ ಬ್ರ್ಯಾಂಡ್ಸ್ನ. ಬ್ರ್ಯಾಂಡ್ಸು ಬರ್ತಾರೆ ನಿಮ್ಮ ಹತ್ರ. ಫಾಲೋವರ್ಸ್ ವ್ಯೂಸ್ ಚೆನ್ನಾಗಿದ್ರೆ ಬ್ರ್ಯಾಂಡ್ಸೇ ಬರ್ತಾರೆ. ಇಲ್ವಾ, ಬರ್ತಾ ಇಲ್ವಾ, ಟೇಕ್ ಯುವರ್ ಟೈಮ್, ಮೇಲ್ ಮಾಡ್ರಿ. ಎಲ್ಲಾ ಬ್ರ್ಯಾಂಡ್ಸ್ ಮೇಲ್ ಹುಡುಕ್ರಿ. ಯಾವ ಬ್ರ್ಯಾಂಡ್ಸ್ ಬೇರೆ ಕ್ರಿಯೇಟರ್ಸ್ ಕನೆಕ್ಟ್ ಮಾಡ್ತಾ ಇದಾರೆ, ಅದೇ ಬ್ರ್ಯಾಂಡ್ಸ್ ನ ನೀವು ಅಪ್ರೋಚ್ ಮಾಡ್ರಿ. ಇಸ್ ದೇರ್ ಎನಿ ಏಜೆನ್ಸೀಸ್ ಅದಕ್ಕೆ ಬ್ರ್ಯಾಂಡ್ಸ್ ಕನೆಕ್ಟ್? ತುಂಬಾ ಇದಾರೆ. ಇವಾಗ ನನ್ಗೆ ಗೊತ್ತಿರೋ ಪ್ರಕಾರ ಕರ್ನಾಟಕದಲ್ಲಿ ನನಗೆ ಯಾರು ಗೊತ್ತಿಲ್ಲ. ಬಿಕಾಸ್ ನಾನು ಪರ್ಸನಲಿ 7 ವರ್ಷದಿಂದ ನನ್ನ ಫ್ರೆಂಡ್ ಒಬ್ಬನೇ ಮ್ಯಾನೇಜ್ ಮಾಡ್ತಾ ಇರೋದು. ವಿ ಆರ್ ಡೂಯಿಂಗ್ ವೆರಿ ಗುಡ್ ನಂಬರ್ಸ್ ಒಂದು ವರ್ಷದಲ್ಲಿ ಅನ್ಯುವಲ್ ಆಗಿ. ಇಫ್ ಐ ಆಮ್ ನಾಟ್ ರಾಂಗ್, ಇವಾಗ ಅದನ್ನ ನಾವು ಮಾಡಬೇಕು ಅಂತ ಅಂದ್ರೆ ಏಜೆನ್ಸಿಗಳು ಕನ್ನಡದಲ್ಲಿ ನನಗೆ ಅಷ್ಟೊಂದು ಗೊತ್ತಿಲ್ಲ. ಐ ನೋ ವರುಣ್ ಕೂಡ ಇಂಡಿವಿಜುವಲ್ ಮಾಡ್ತಾ ಇರೋದು, ಸಮೀರು ಕೂಡ ಇಂಡಿವಿಜುವಲ್ ಮಾಡ್ತಾ ಇರೋದು. ಅದಾದ್ಮೇಲೆ ಇವನು ವರ್ಷ ಮೇ ಬಿ ಅವರು ಇದರಲ್ಲಿ ಇದ್ದಾರೆ, ಮಾಂಕಲ್ ಇದ್ದಾರೆ, ಮಾಂಕ್ ಅಂತ. ಬಟ್ ಅದು ಸೌತ್ ಇಂಡಿಯನ್ ಅಲ್ಲ. ಅದು ಸೌತ್ ಅಲ್ಲಿ ನನಗೆ ಯಾವುದು ಗೊತ್ತಿಲ್ಲ. ಕರ್ನಾಟಕದಲ್ಲಿ ನಂಗೆ ಸ್ಪೆಸಿಫಿಕ್ ಆಗಿ ಯಾವುದು ಗೊತ್ತಿಲ್ಲ. ಅದು ಬಿಟ್ರೆ ನಾನು ಗಾಡ್ಲೈಕ್ ಕೂಡ ಹ್ಯಾಂಡಲ್ ಮಾಡ್ತಾ ಇರುತ್ತೆ. ಅದೊಂದು ಗೇಮಿಂಗ್ ಆರ್ಗ್, ಇಂಡಿಯಾದಲ್ಲ ಬಿಗ್ಗೆಸ್ಟ್ ಗೇಮಿಂಗ್ ಆರ್ಗು. ಅದು ಬಿಟ್ಟರೆ ನಮ್ಮ ಪರ್ಸನಲ್ ಮ್ಯಾನೇಜರ್ ಒಬ್ರು ಇರೋದ್ರಿಂದ ಅವ್ರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಯು ಶುಡ್ ಹ್ಯಾವ್ ಅ ಕಾಂಟ್ಯಾಕ್ಟ್. ಒಬ್ಬ ಒಳ್ಳೆ ಕಾಂಟ್ಯಾಕ್ಟ್ ಇರಬೇಕು. ಯಾರು ಬ್ರ್ಯಾಂಡ್ಸ್ ಅವ್ರ ಜೊತೆ ಚೆನ್ನಾಗಿರ್ತಾನೆ ಅಥವಾ ರೀಚ್ ಗೊತ್ತಿರುತ್ತೆ, ಅದು ಕಾಂಟ್ಯಾಕ್ಟ್ ಇರುತ್ತಲ್ಲ, ಅಂಥವನ್ನ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಸಾಕು. ಸೂಪರ್ ಸಜೆಷನ್ಸ್, ಥ್ಯಾಂಕ್ ಯು. ಓಕೆ, ಇನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ಏನು ಸಜೆಷನ್ಸ್ ಕೊಡ್ತೀರಾ? ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತಿರ್ತಾರೆ ಕೆಲವರೆಲ್ಲ. ಸುಮ್ಮನೆ ರೀ, ನಾನು ಕೇಳ್ತಾ ಇದ್ದೀನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತಿರ್ತಾರೆ ತುಂಬ ಜನ. ಈಗ ನಾನು ಸ್ಟಾರ್ಟ್ ಮಾಡ್ಬೇಕಂತಿದ್ದೀನಿ ಅಂದ್ಕೊಳ್ಳಿ. ಏನು ಸಜೆಷನ್ಸ್ ಕೊಡ್ತೀರಾ ಅವ್ರಿಗೆ? ನೀವು ಈ ಕ್ವಶನ್ ತುಂಬ ಒಂದು ರಾಂಗ್ ವ್ಯಕ್ತಿ ಕೇಳ್ತಾ ಇದ್ದೀರಾ. ನನಗೆ ಫೋರ್ಸ್ ಮಾಡಿದೆ ಇವರು, ಯೂಟ್ಯೂಬ್ಗೆ ಎಲ್ಲ ಇವರೇ ಫೋರ್ಸ್ ಮಾಡಿ. ಹೌದಾ? ನಿಮ್ಗೆ ಗೊತ್ತಿಲ್ಲ ಹಂಗಂದ್ರೆ? ಇವ್ರಿಗೆ ಬರೀ ಒಂದೇ ಗೊತ್ತಿರೋದು, ಜನ ನನ್ನ ಮೆಚ್ಚಬೇಕು ಅಷ್ಟೇ ಗೊತ್ತು. ಅದು ಬಿಟ್ಟು ನಂಗೇನು ಗೊತ್ತಿಲ್ಲ. ಓಕೆ, ಅದರಿಂದ ಅರ್ನ್ ಮಾಡಬೇಕು ಅನ್ನೋ ಥರ ಪ್ಲಾನ್ಸ್ ಏನು ಇರಲಿಲ್ವಾ ನಿಮಗೆ? ಅದರಿಂದ ದುಡ್ಡು ಬರುತ್ತೆ ಅಂತ ನಂಗೆ ಗೊತ್ತಾಗಿದೆ ರೀಸೆಂಟಾಗಿ. ಅಂದರೆ ಅದೇ ಸ್ಟಾರ್ಟ್ ಮಾಡಿದ್ದು ಒಂದು 5-6 ವೀಡಿಯೋಸ್ ಆದಮೇಲೆ. ಅದಕ್ಕೆ ಕಾರಣ ಶಶಿಧರ್? ಇವರು ಅದೇ ಯೂಟ್ಯೂಬಿಗೆ ಪುಷ್ ಮಾಡಿದ್ರು ನನಗೆ, ನೀನು ಮಾಡು ವ್ಲಾಗ್ಸು, ಡೈಲಿ ವ್ಲಾಗ್ಸ್ ಮಾಡು, ನಾನು ಹೆಲ್ಪ್ ಮಾಡ್ತೀನಿ, ಈ ಥರ ಆ ಥರ ಅಂತ. ಸೊ ಅಲ್ಲಿಂದ ಇದಾಗಿದ್ದು. ನನಗೆ ಪ್ಲ್ಯಾನ್ ಇರಲಿಲ್ಲ ಇನ್ಫ್ಲುಯೆನ್ಸರ್ ಆಗೋಕ್ಕೆ. ಬಿಕಾಸ್ ನಂಗೆ ಭಯ ಆಯಿತು, ಜನರು ನನ್ನ ಒಪ್ಕೊಳ್ಳಲ್ಲ ಆ ಥರ. ಬಿಕಾಸ್ ಎಲ್ಲರೂ ಒಪ್ಪಲ್ಲ ಜನರು, ಸ್ವಲ್ಪ ಜನರಿಗೆ ಮಾತ್ರ ಒಪ್ಪಲ್ಲ. ಯಾಕೆ ಒಪ್ತಾರೆ? ಒಪ್ಪಿದ್ರು ಯಾಕೆ ಒಪ್ತಾರೆ? ಈ ಥರ ಕ್ವಶನ್ಸ್ ಇತ್ತು. ಹಾಗಾದರೆ ನೀವು ಬೆಳೀತಾ ಇರೋದಕ್ಕೆ ಕಾರಣ ಶಶಿ? ಬೆಳೀತಿರೋದಕ್ಕೆ ಕಾರಣ ಶಶಿ ಅಂತ ಹೌದು. ಹಿ ಈಸ್ ಆಲ್ವೇಸ್ ದೇರ್, ಹೆಲ್ಪ್ ಮಾಡ್ತಾರೆ, ಏನೇ ಆದರೂ ಹೆಲ್ಪ್ ಮಾಡ್ತಾರೆ. ನಾನು ಬೆಳೀತಿರೋ ಕಾರಣ ಇವರು ಮತ್ತೆ ಜನರು ಕೂಡ. ಸೊ ನೀವು ಹೇಳಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸ್ಟಾರ್ಟ್ ಮಾಡಬೇಕು ಅಂತಿರೋರಿಗೆ ಸಜೆಷನ್ಸ್ ಅಂದರೆ ಯಾವ ಥರ ಹೋಗಬೇಕು, ಹೆಂಗೆ ಅಂತ? ಕನ್ಸಿಸ್ಟೆನ್ಸಿ ಇಸ್ ಇಂಪಾರ್ಟೆಂಟ್. ಮೇಜರ್ ಥಿಂಗು, ಜನ ಏನು ನೋಡೋಕೆ ಇಷ್ಟಪಡ್ತಾರೆ ಅದನ್ನ ಮಾಡಿ. ನೀವೇನಕ್ಕೆ ಮಾಡಕ್ ಇಷ್ಟಪಡ್ತೀರಾ ಅದನ್ನ ಮಾಡಕ್ ಹೋಗ್ಬೇಡಿ. ಜನ ಏನ್ ನೋಡಕ್ ಇಷ್ಟಪಡ್ತಾರೆ ಅದನ್ನ ಮಾಡ್ರಿ. ನೀವು ದುಡ್ಡು ನೋಡ್ಬೇಕು ಅಂತ ಇದ್ರೆ, ಇಲ್ಲ ನೀವೇನ್ ಮಾಡ್ಬೇಕು ಅಂತ ಇಷ್ಟಪಡೋದು ನೀವು ಮಾಡ್ತೀನಿ ಅಂತ ಅಂದ್ರೆ ದುಡ್ಡನ್ನ ಮರ್ತ್ಬಿಡಿ. ದುಡ್ಡು ಬರುತ್ತೆ, ಬಟ್ ನಿಮ್ಮ ಪ್ಯಾಷನ್ ನೀವು ಫಾಲೋ ಮಾಡಿದ್ರೆ ದುಡ್ಡು ನಿಧಾನಕ್ಕೆ ಬರುತ್ತೆ. ಇವಾಗ ನಾನು ವ್ಲಾಗ್ಸ್ ಮಾಡ್ಬೋದು, ನನಗೆ ವ್ಲಾಗರ್ಸ್ ಫ್ರೆಂಡ್ಸ್ ಇದ್ದಾರೆ, ಇವಳು ಕೂಡ ವ್ಲಾಗರ್, ಎಲ್ಲ ವ್ಲಾಗ್ಸ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ನಾನು ಅದೇ ಟ್ರೆಂಡ್ ಇಟ್ಕೊಂಡು ಹೋಗ್ಬೋದು. ನಾನು ಮಾಡಲ್ಲ. ಬಿಕಾಸ್ ಐ ಲವ್ ಮೈ ಪ್ಯಾಷನ್. ನನಗೆ ಗೇಮಿಂಗ್ ಅಂದ್ರೆ ಇಷ್ಟ. ನನ್ನ ಚಾನಲ್ ನಾನು ಗೇಮಿಂಗ್ ಮೇಜರ್ ಇಟ್ಕೊಂತೀನಿ. ಅದಾದ್ಮೇಲೆ ಏನಿದ್ರು ಮಿಕ್ಕಿದ್ದು. ನನಗೆ ಗೇಮಿಂಗ್ ಇಷ್ಟ, ನನಗೆ ದುಡ್ಡು ನೋಡಲ್ಲ, ನಾನು ಸೆಕೆಂಡ್ರಿ. ನಾನು ಗೇಮರ್ ಆಗಿ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಐ ಕಾಂಟೆಂಟ್ ಕ್ರಿಯೇಟರ್. ಅದ್ರಲ್ಲಿ ನಾನು ರೀಲ್ಸ್ ಮಾಡ್ಬೋದು, ಅದ್ರಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ಬೋದು. ನನ್ನ ಪ್ರಯಾರಿಟಿ ಯಾವತ್ತಿದ್ರು SMR ನ ಒಬ್ಬ ಗೇಮರ್ ಆಗೇ ನೋಡಿರೋದು. ನನಗೆ ಇವಾಗ್ಲೂ ಪಬ್ಜಿ ಫ್ಯಾನ್ಸ್ ಇರೋದು. ಎಲ್ಲಾ ಕಡೆ ನನಗೆ ಕ್ರೇಜಿ ಫ್ಯಾನ್ ಬೇಸ್ ಇರೋದು ಪಬ್ಜಿ ಇಂದಾನೆ. ಸೊ ನನ್ನ ಮಾತು, ನನಗೆ ಯಾವತ್ತು ಗೇಮಿಂಗ್ ಮೇಜರ್ ಪ್ರಿಯಾರಿಟಿ. ನನ್ನ ಪ್ಯಾಷನ್ ಫಾಲೋ ಮಾಡ್ತೀನಿ. ಅದರಿಂದ ಇವಾಗ ನಾನು ದುಡ್ಡು ನೋಡ್ತಾ ಇದ್ದೀನಿ ಆಬ್ವಿಯಸ್ಲಿ. ಬಟ್ ಮೇಜರ್ ಆಗಿ ಜನ ಏನ್ ನೋಡ್ತಾ ಇದಾರೆ ಅಂತ ನಿಮ್ಗೆ ಕಣ್ಣಲ್ಲೇ ಕಂಡ್ಬಿಡುತ್ತೆ. ಎಲ್ಲ ಏನ್ ಮಾಡ್ತಾ ಇದಾರೆ, ಅದ್ರಲ್ಲಿ ಜನ ಹೆಂಗ್ ಕನೆಕ್ಟ್ ಆಗ್ತಾರೆ. ಒಂದಷ್ಟು ದೊಡ್ಡ ವ್ಲಾಗರ್ಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಏನ್ ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅಂತ. ಕರ್ನಾಟಕದಲ್ಲಿ ಮೇಜರ್ ಟ್ರೆಂಡ್ಸ್ ಇರೋದು ಮೋಟೋ ವ್ಲಾಗಿಂಗು, ವ್ಲಾಗಿಂಗು, ಡೈಲಿ ವ್ಲಾಗಿಂಗು, ಅದು ಬಿಟ್ರೆ ಕುಕಿಂಗು. ಇಷ್ಟು ತುಂಬಾ ಮೇಜರ್ ಐತೆ. ಸೊ ಇದನ್ನ ಫಾಲೋ ಅಪ್ ಮಾಡ್ಕೊಳ್ರಿ, ಡೆಫಿನೆಟ್ಲಿ ಹಿಟ್ ಆಗ್ತೀರಾ. ತಮ್ನೇಲ್ ಕೂಡ ಮ್ಯಾಟರ್ ಆಗುತ್ತೆ. ತಮ್ನೇಲ್ ತುಂಬಾ ಮ್ಯಾಟರ್ ಆಗುತ್ತೆ. ತಮ್ನೇಲ್ ಇಸ್ ಅ ಫಸ್ಟ್ ಇಂಪ್ರೆಷನ್ ನಿಮಗೆ, ಅದನ್ನ ವಿಡಿಯೋ ನೋಡ್ಬೇಕಾ ಅಂತ. ಯಾಕಂದ್ರೆ ತಮ್ನೇಲಲ್ಲೇ ನೀವು ಕ್ವಾಲಿಟಿ ತೋರಿಸ್ಬಿಟ್ರೆ ವಿಡಿಯೋಗೆ ಬಂದು ನೋಡ್ತಾರೆ.
ವಿಡಿಯೋದಲ್ಲಿ ಹೆಂಗಾರು ಓಕೆ ಚೆನ್ನಾಗಿರುತ್ತೆ ಅಂತ. ನೀವು ತಮ್ಮನೇಲೆ ಚೆನ್ನಾಗಿಲ್ದೇ ಇರೋದಕ್ಕೆ ಏನೋ ಸಪ್ಪೆ ಇಟ್ಬಿಟ್ರೆ ವಿಡಿಯೋ ತುಂಬಾ ಡಿಫರ್ ಆಗುತ್ತೆ. ಹ್ಯಾಶ್ಟ್ಯಾಗ್ಸ್ ಏನಾದ್ರು ಮ್ಯಾಟರ್ ಆಗುತ್ತಾ? ಹ್ಯಾಶ್ಟ್ಯಾಗ್ಸ್ ಮ್ಯಾಟರ್ ಆಗಲ್ಲ. ನಿಮ್ಮ ಫೇಸ್ ವ್ಯಾಲ್ಯೂ ಬಿಲ್ಡ್ ಆಗ್ಬಿಟ್ರೆ ನಿಮ್ಗೆ ಹ್ಯಾಶ್ಟ್ಯಾಗ್ಸ್ ಹಾಕಿಲ್ಲ ಆದ್ರೂ ಹಾಕಿದ್ರು ಜನ ನೋಡ್ಬಿಡ್ತಾರೆ. ಓಕೆ. ಫಸ್ಟ್ ಮೇಜರ್ ಫೇಸ್ ವ್ಯಾಲ್ಯೂ. ಫೇಸ್ ವ್ಯಾಲ್ಯೂ ಇಲ್ಲ ಅಂತ ಅಂದ್ರೆ ವರ್ಕೇ ಆಗಲ್ಲ. ಫೇಸ್ ವ್ಯಾಲ್ಯೂ ಇದ್ರೆ ಚಂದ. ಫೇಸ್ ವ್ಯಾಲ್ಯೂ ವರ್ಕೌಟ್ ಆಗ್ಬಿಟ್ರೆ ನಿಮ್ಗೆ ಹ್ಯಾಶ್ಟ್ಯಾಗ್ಸ್ ಇದ್ರು ಇಲ್ಲ ಅಂದ್ರೆ ಮ್ಯಾಟರ್ ಆಗಲ್ಲ. ಓಕೆ. ಬಟ್ ಡೈಲಿ ವ್ಲಾಗ್ ಚೆನ್ನಾಗಿ ರೀಚ್ ಆಗುತ್ತೆ ನಿಮ್ಮ ಪ್ರಕಾರ? ಡೈಲಿ ಕುಕಿಂಗ್ ವ್ಲಾಗ್ ಮತ್ತೆ ಡೈಲಿ ವ್ಲಾಗ್ಸ್? ಕುಕಿಂಗ್ ವ್ಲಾಗು, ಡೈಲಿ ವ್ಲಾಗ್ಸು, ಆಮೇಲೆ ಮೋಟೋ ವ್ಲಾಗ್ ಇಷ್ಟು ಚೆನ್ನಾಗಿ ರೀಚ್ ಆಗುತ್ತೆ. ಟ್ರೆಂಡ್ ಇದೆ. ಬಿಕಾಸ್ ದೇರ್ ಆರ್ ಪೀಪಲ್, ಎಲ್ಲಾದ್ರಲ್ಲೂ ಚೆನ್ನಾಗಿ ಮಾಡ್ತಾ ಇರೋ ಪೀಪಲ್. ಅರ್ನಿಂಗ್ಸ್ ಜಾಸ್ತಿ ಯಾವ್ದ್ರಲ್ಲಿದೆ ಅಂದ್ರೆ ಡೈಲಿ ವ್ಲಾಗ್ಸ್ ಅಲ್ಲಿ ಇದೆನಾ ಅಥವಾ ಕುಕಿಂಗ್ ವ್ಲಾಗ್ಸ್ ಅಲ್ಲಿ ಜಾಸ್ತಿ ಅರ್ನಿಂಗ್ಸ್ ಮಾಡ್ಬೋದಾ? ಎರಡರಲ್ಲೂ ಆಲ್ಮೋಸ್ಟ್ ಸಿಮಿಲರ್ ಅನ್ಸುತ್ತೆ ನಿಮಗೆ. ಬಟ್ ಅದು ವ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ. ವ್ಯೂಸ್ ಆಮೇಲೆ CPR ಏನೋ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟು ಅಂತ ಇದು ಅಂತ ಇರುತ್ತೆ. ಅದು ಚೆನ್ನಾಗಿದ್ರೆ ಡೆಫಿನೆಟ್ಲಿ ಅದು ವರ್ಕೌಟ್ ಆಗುತ್ತೆ ಆ ಥರ. ಇನ್ನು ಆನ್ಲೈನ್ ವಿಚಾರ ಬರ್ತಾ ಇದ್ದೀನಿ, ಆನ್ಲೈನ್ ಆ್ಯಪ್, ಗೇಮಿಂಗ್ ಆ್ಯಪ್ಗಳ ವಿಚಾರವಾಗಿ. ಯಾಕಂದರೆ ನೀವು ಪ್ರಮೋಟ್ ಮಾಡ್ತಿದ್ದೀರಾ, ತುಂಬ ಜನ ಇದಕ್ಕೆ ಕೆಲವರು ಅಪೋಸಿಟ್ ಮಾಡ್ತಾರೆ. ರೀಸೆಂಟಾಗೂ ಕೂಡ ನಾನೊಂದು ಕೇಸ್ ನೋಡಿದೆ. ಅಂದರೆ ಈ ಬೆಟ್ಟಿಂಗ್ ಕಟ್ಟೋದು, ಆನ್ಲೈನ್ ಗೇಮಿಂಗ್ಸ್ಗಳಲ್ಲಿ ಆಡೋದ್ರ ಮೂಲಕ ಭಾಳಷ್ಟು ಜನ ಸುಸೈಡ್ ಮಾಡ್ಕೊಳ್ತಿದ್ದಾರೆ. ಅಂದರೆ ಅದಕ್ಕೆ ದುಡ್ಡು ಹಾಕ್ಬಿಟ್ಟು ಇನ್ನೊಂದು ಇದು ಮಾಡ್ಕೊಳ್ತಿದ್ದಾರೆ. ಸೊ ಇದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ನಿಮಗೆ ಅನ್ಸುತ್ತೆ? ಅಂದರೆ ನೀವು ಇದನ್ನು ಪ್ರಮೋಟ್ ಮಾಡ್ತಿರೋದ್ರಿಂದ ಅದು ಎಷ್ಟರ ಮಟ್ಟಕ್ಕೆ ಸರಿ ಅನ್ಸುತ್ತೆ? ಜನಕ್ಕೆ ಇದು ನಾಲೆಡ್ಜ್ ಇಲ್ಲ ಬೇಸಿಕಲಿ. ಏನಕ್ಕೆ ಅಂತ ಅಂದರೆ ಅವರು ಫಾಲೋ ಮಾಡ್ತಿರೋ ಕ್ರಿಯೇಟರ್ಸ್ ಬಗ್ಗೆ ಅವ್ರಿಗೂ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಅವ್ರು ಇದ್ರ ಬಗ್ಗೆ ನಾಲೆಡ್ಜ್ ಕೊಟ್ಟಿರಲ್ಲ ಜನಕ್ಕೆ. ಗೇಮಿಂಗ್ ಅಂದರೆ, ಆನ್ಲೈನ್ ಗೇಮಿಂಗ್ ಅಂದರೆ ಒಂದೇ ಇಷ್ಟು ಅಂತಲೇ ಕೊಟ್ಟಿರ್ತಾರೆ. ಅಷ್ಟೇ ಲಿಮಿಟೆಡ್ ಆಗಿರ್ತಾರೆ. ಇವಾಗ ನಿಮ್ಮ ಸ್ಕೂಲಲ್ಲಿ ABCD ಹೇಳ್ಕೊಟ್ರೆ ಮಾತ್ರ ನೀವು ABCD ಕಲಿತೀರಾ. ಅವ್ರು ಬೇರೆ ಹೇಳ್ಕೊಟ್ರೆ ಬೇರೆದು ಕಲಿತೀರಾ. ಇಲ್ಲಾಂದ್ರೆ ಯಾಕೆ ಕಲಿತೀರಾ? ABCD ಮಾತ್ರ ಕಲಿತೀರಾ ಅಲ್ವಾ? ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಥಿಂಗ್ಸ್ ಗೇಮಿಂಗಲ್ಲೂ ಕೂಡ. ಆನ್ಲೈನ್ ಗೇಮಿಂಗ್ ಅಂತ ಅಂದರೆ ನಿಮಗೆ ಬರೀ ಬೆಟ್ಟಿಂಗ್ ಮಾತ್ರ ಬರಲ್ಲ. ಬೆಟ್ಟಿಂಗ್ ಅನ್ನೋದು ಕಂಪ್ಲೀಟ್ ಡಿಫ್ರೆಂಟ್ ಕ್ಯಾಟಗರಿ. ಬೆಟ್ಟಿಂಗ್ ಅನ್ನೋದು ಇಟ್ಸ್ ಅ ಲಕ್ ಬೇಸ್ಡ್ ಮತ್ತು ಚಾನ್ಸ್ ಬೇಸ್ಡ್ ಗೇಮ್. ಅದನ್ನು ನೀವು ಆಡೋದು ಬಿಡೋದು ನಿಮ್ಮ ಕೈಲಿರುತ್ತೆ. ನಾನು ಕೂಡ ಒಂದು ಟೈಮ್ನಲ್ಲಿ ಝೂಪಿ ಪ್ರಮೋಟ್ ಮಾಡಿರ್ತೀನಿ. ಜನಕ್ಕೆ ನಾನು ಝೂಪಿ ಪ್ರಮೋಟ್ ಮಾಡಿರ್ತೀನಿ. ಬಟ್ ಜನ ಅದನ್ನು ನೀನು ರಮ್ಮಿ ಪ್ರಮೋಟ್ ಮಾಡಿದೀಯಾ, ನೀನು ಬೆಟ್ಟಿಂಗ್ ಪ್ರಮೋಟ್ ಮಾಡಿದ್ಯಾ, ಈ ಥರ ಕನ್ಸಿಡರ್ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಗೇಮಿಂಗಲ್ಲಿ ಹೆಂಗಿತ್ತು ಅಂತ ಅಂದರೆ ತುಂಬ ಜನ ಮಾಡಿದ್ರು ಝೂಪಿ ಪ್ರಮೋಷನ್. ನಾಟ್ ಲೈಕ್ ಕರ್ನಾಟಕ, ಬೇರೆ ಕಡೆಯಿಂದ ಬರ್ತಾರೆ, ಬೇರೆ ಕಡೆಯಿಂದ ತೊಗೊಂಡ್ಬರ್ತಾರೆ. ತುಂಬ ಆ್ಯಪ್ಸ್ ಇರ್ತವೆ, ಝೂಪಿ ಆಗಲಿ, ಸ್ಟೇಕ್ ಆಗಲಿ, ಇನ್ನೊಂದು ಮತ್ತೊಂದು ತುಂಬ ಇರ್ತವೆ. ಬಟ್ ಜನಕ್ಕೆ ಅದು ನಾಲೆಡ್ಜ್ ಇಲ್ಲ ಯಾವ ಥರ ವರ್ಕ್ ಆಗುತ್ತೆ ಅಂತ. ರಮ್ಮಿ ಅಂದರೆ ಕಾರ್ಡ್ಸ್ ಗೇಮ್, ಝೂಪಿನಲ್ಲಿ ಲೂಡೋ ಅಂತ ಅಂದರೆ ಲೂಡೋ ಗೇಮ್, ಅದು ಚಿಕ್ಕ ಪುಟ್ಟದು. ಅದಕ್ಕೆ ಯಾರು ಲಕ್ಷ ಹಾಕಿ ಲಕ್ಷ ಕಳ್ಕೊಳ್ಳಲ್ಲ. ಅದು ಬೇಸಿಕ್ ಥಿಂಗ್ ಅದು. ಅದಾದಮೇಲೆ ನಾನು ಮಾಡಿದ್ದು ಆ ಟೈಮ್ನಲ್ಲಿ ನಮಗೆ ಯಾವ ಥರ ಅಪ್ರೋಚ್ ಇರುತ್ತೆ ಬೇರೆ ಕಡೆಯಿಂದ, ಆ ಅಲೆನಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ ಗೇಮಿಂಗ್ ರಿಲೇಟೆಡ್ ಆಗಿ. ಬಟ್ ನಾವು ಕರ್ನಾಟಕದಲ್ಲಿ ಏನು ಅಲೆ ಇರುತ್ತೆ ಅದನ್ನ ನೋಡ್ಕೊಂಡು ನಾವು ಪ್ರಮೋಟ್ ಮಾಡೋಕೆ ಹೋಗಲ್ಲ. ರಮ್ಮಿ ಐ ನೋ ಯಾವ ಗೇಮು, ಕಾರ್ಡ್ ಅಂದರೆ ಏನು ಎತ್ತ ಅಂತ, ಅದನ್ನು ನಾನು ಯಾವತ್ತೂ ಪ್ರಮೋಟ್ ಮಾಡಿಲ್ಲ. ಅದು ನನ್ನ ಲಿಸ್ಟಲ್ಲಿ ಇಲ್ಲ. ಅದು ಒಂದೇ ಸಲ, ನಾನು ಝೂಪಿನೂ ಒಂದೇ ಸಲ ಪ್ರಮೋಟ್ ಮಾಡಿದ್ದು, ಅದಾದಮೇಲೆ ಮಾಡಿಲ್ಲ. ಎನಿಥಿಂಗ್ ವಿಚ್ ಇಸ್ ಮನಿ ಇನ್ವಾಲ್ವ್ ಥಿಂಗ್ ಏನೇ ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಬೆಟ್ಟಿಂಗ್. ಅದಾದಮೇಲೆ ನನಗೆ ಗೊತ್ತಾಗಿದ್ದು, ಅದಕ್ಕೆ ನಾನು ಅದಾದಮೇಲೆ ನಾನು ಯಾವುದು ಪ್ರಮೋಟ್ ಮಾಡಿಲ್ಲ. ಅದು ಒಂದೇ ಸಲ ನಾನು ಮಾಡಿದ್ದು. ಅದು ಬಿಟ್ಟರೆ ನನ್ನ ಕೆರಿಯರಲ್ಲಿ ಯಾವುದು ಬೆಟ್ಟಿಂಗ್ ಪ್ರಮೋಷನ್ ಇಲ್ಲ. ಅದಾದಮೇಲೆ ಬೆಟ್ಟಿಂಗ್ ಅನ್ನೋದು ಕಂಪ್ಲೀಟ್ ಡಿಫ್ರೆಂಟ್ ಕ್ಯಾಟಗರಿ ಬರುತ್ತೆ. ಗೇಮಿಂಗ್ ಅನ್ನೋದು ಕಂಪ್ಲೀಟ್ ಡಿಫ್ರೆಂಟ್ ಕ್ಯಾಟಗರಿ ಬರುತ್ತೆ. ಬೆಟ್ಟಿಂಗ್ ಅನ್ನೋದು ದುಡ್ಡು ನೀವು ಹಾಕ್ತೀರಾ, ದುಡ್ಡು ಕಳ್ಕೊತೀರಾ, ಆ ಥರ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಅದನ್ನು ಬ್ಯಾನ್ ಮಾಡಿದ್ದಾರೆ. ಇವಾಗ ಆಲ್ಮೋಸ್ಟ್ ಬ್ಯಾನ್ ಆಗಿ ಹೋಗ್ಬಿಟ್ಟಿದೆ. ತುಂಬ ಜನ ಅದ್ರ ಬಗ್ಗೆ ಹೋರಾಟ ಮಾಡಿದ್ರು. ಕಿತಾಡಿ ಕಿರಣ್ ಆರ್ಯ ಈ ಥರ ತುಂಬ ಜನ ಹೋರಾಟ ಮಾಡಿದ್ರು, ಎಲ್ಲ ಆಯಿತು. ಸೊ ಬೆಟ್ಟಿಂಗ್ ಬ್ಯಾನ್ ಆಗಿಬಿಟ್ಟಿದೆ ಕರ್ನಾಟಕದಲ್ಲಿ ಇವಾಗ. ಅದೇ ಥರ ಗೇಮಿಂಗ್, ಆನ್ಲೈನ್ ಗೇಮಿಂಗ್ ಏನಂತ, ನಾನು BGMI ಆಡ್ತೀನಿ. ನಾನು ಪಬ್ಜಿನ ಇಂಡಿಯನ್ ವರ್ಷನ್ BGMI ಅಂತ ಬಂತು. ಅದರಲ್ಲಿ ಅದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇದು ಕಂಪ್ಲೀಟ್ ಗೇಮಿಂಗ್ ಬೇರೆ ಥರ ಇರುತ್ತೆ. ಇದರಲ್ಲಿ ಆಡೋದು ಆನ್ಲೈನೇ ಆಡ್ತೀವಿ ನಾವು. ಬಟ್ ಇದರಲ್ಲಿ ದುಡ್ಡು ಹಾಕಲ್ಲ ನಾವು. ದುಡ್ಡು ಹಾಕೋ ಗೇಮ್ ಯಾವುದೇ ಇದ್ರೂ ಕೂಡ ಅದು ಬೆಟ್ಟಿಂಗ್. ಈಗ ಪಬ್ಜಿನೂ ಬ್ಯಾನ್ ಮಾಡಬೇಕು ಅಂತ. ಪಬ್ಜಿ ಬ್ಯಾನ್ ಆಗಿತ್ತು. ಹೌದು, ಇಂಡಿಯನ್ ವರ್ಷನ್ ಬಂದಿರೋದ್ರಿಂದ ಪಬ್ಜಿ ಅನ್ಬ್ಯಾನ್ ಆಗಿರೋದು. ಬಟ್ ಅದು ಕೆಟ್ಟದು ಅಂತಾನೆ ಬ್ಯಾನ್ ಮಾಡಿರ್ತಾರಲ್ವಾ? ಕೆಟ್ಟದು ಅಂತ ಬ್ಯಾನ್ ಮಾಡಿಲ್ಲ. ಪಬ್ಜಿ ಏನಕ್ಕೆ ಬ್ಯಾನ್ ಮಾಡಿದ್ದು ಅಂತ ಅಂದ್ರೆ, ನಮ್ಮ ಡೇಟಾ ಪಬ್ಜಿ ಇದು ಮೇನ್ ಕಂಪನಿ ಒಂದು ಟೆನ್ಸೆಂಟ್ ಅಂತ ಏನಿರುತ್ತಲ್ಲ, ಆ ಕಂಪನಿ ಬಂದ್ಬಿಟ್ಟು ಚೈನಾ ಕಂಪನಿ ಇರುತ್ತೆ. ಓಕೆ. ಚೈನಾದವರಿಗೆ ಡಾಟಾ ಲೀಕ್ ಆಗಬಾರ್ದು, ಅದರಿಂದ ಇಲ್ಲಿಂದ ಇಂಡಿಯನ್ ಸರ್ವರ್ಸ್ ಇಂದ ಎಲ್ಲಾ ಜನದು ಪರ್ಸನಲ್ ಇನ್ಫಾರ್ಮೇಶನ್ ಡಾಟಾ ಲೀಕ್ ಆಗ್ತಾ ಇರುತ್ತೆ ಅಂತ ಪಬ್ಜಿನ ಬ್ಯಾನ್ ಮಾಡ್ತಾರೆ. ಅದಾದ್ಮೇಲೆ 2 years ಪ್ರಿಯರ್ ನೆಕ್ಸ್ಟ್ ಏನ್ ಮಾಡ್ತಾರೆ, ಓಕೆ ಹಿಂಗ ಬೇಡ, ಸೊ ಇದನ್ನ ನಾವು ಇಂಡಿಯಾನಲ್ಲೇ ಬಿಲ್ಡ್ ಮಾಡ್ತೀವಿ ಅಂತ ಬ್ಯಾಟಲ್ ಗ್ರೌಂಡ್ ಮೊಬೈಲ್ ಇಂಡಿಯಾ ಅಂತ ಗೇಮ್ ಸ್ಟಾರ್ಟ್ ಮಾಡ್ತಾರೆ, BGMI ಅಂತ. ಅದು ಪಬ್ಜಿನೇ, ಹೆಸರು ಚೇಂಜ್ ಮಾಡ್ತಾರೆ. ಬಟ್ ರಿಸೋರ್ಸಸ್ ಮೈನ್ ಬ್ರಾಂಚ್ ಈ ತರ ಏನಿರುತ್ತಲ್ಲ, ಚೈನಾಗೆ ಏನಿರುತ್ತಲ್ಲ ಅದು ಕಳಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಫಿಗರ್ ಔಟ್ ಮಾಡಿ ಇಂಡಿಯಾ ಅದು ಇದು ಅಂತ ಹೇಳ್ಬಿಟ್ಟು ಸಪ್ರೇಟ್ ಆಗಿ ಮಾಡಿ ಇವಾಗ ವಾಪಸ್ ಬಿಡ್ತಾರೆ ಆ ಗೇಮ್ನ. ಬಟ್ ಅದಕ್ಕೂ